ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ವಿನಯ ವಿನೋ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಏನೇನು ಸ್ಪೆಷಲ್ ಮಾಡಿದ್ದಾರೆ ನಿಮ್ಮ ಮನೇಲಿ. ಸೊ ನಮ್ಮನೇಲಿ ಏನೇನು ಸ್ಪೆಷಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಮ್ಮನೇಲಿ ಏನೇನು ಸ್ಪೆಷಲ್ ನೋಡಿ ಗೈಸ್, ನಮ್ಮನೇಲಿ ನಾಟಿ ಕೋಳಿ ಬಿರಿಯಾನಿ. ಸೊ ನಮ್ಮನೇಲಿ ಯಾವಾಗಲೂ ಗ್ರೀನ್ ಕಲರೇ ಮಾಡೋದು. ಸೊ ಇಲ್ಲಿ ನೋಡಿ ನಾಟಿ ಕೋಳಿ ಸಾಂಬಾರು ಸಾಕಾಗಿ ಮಾಡ್ತಾರೆ ನಮ್ಮಮ್ಮ, ಹೇಳಬೇಕಾ. ನಾಟಿ ಕೋಳಿ ಸಾರು ಮತ್ತು ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಮಾಡ್ತಾರೆ. ಸೊ ಇಲ್ಲಿ ನೋಡಿ ನಮ್ಮನೇಲಿ ಗ್ರೀನ್ ಕಲರ್ ಚಿಕನ್. ಸೊ ಇದಂತೂ ನೆಕ್ಸ್ಟ್ ಲೆವೆಲಾಗೆ ಮಾಡ್ತಾರೆ ಬಿಡಿ ನಮ್ಮ ಮನೇಲಿ ಯಾವಾಗ್ಲೂ. ಸೊ ನಾಟಿ ಕೋಳಿ ಸಾರನ್ನ ಈ ಥರ ಬಾಯ್ಲ್ ಮಾಡೋದು ನೋಡೋಕ್ಕೆ ಚೆಂದ ಅಲ್ಲ ಗೈಸ್? ನಿಮಗೂ ಇಷ್ಟನಾ ನಾಟಿ ಕೋಳಿ ಸಾಂಬಾರು? ನನಗೆ ನಾಟಿ ಕೋಳಿ ಸಾಂಬಾರು ಏನಕ್ಕೆ ಇಷ್ಟ ಅಂತಂದರೆ, ಮುದ್ದೆ ಮತ್ತು ನಾಟಿ ಕೋಳಿ ಸಾರು ತಿಂತಾ ಇದ್ರೆ ಇನ್ನೂ ಒನ್ ಮೋರ್ ಅಂತ ಇರಬೇಕು. ಅಷ್ಟು ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾರು ಟೇಸ್ಟ್. ನೋಡಿ ಗೈಸ್, ನಮ್ಮಮ್ಮ ಏನೋ ಹೇಳ್ತಾವ್ರೆ ನೋಡಿ ನಾಟಿ ಕೋಳಿ ಸಾಂಬಾರ್ ಬಗ್ಗೆ. ಏನಮ್ಮ ನಾಟಿ ಕೋಳಿ ಸಾಂಬಾರು ತಿಂದರೆ ಏನಾಗುತ್ತಮ್ಮ? ನೋಡಿ ಗೈಸ್, ನಾಟಿ ಕೋಳಿ ಸಾಂಬಾರು ತಿಂದರೆ ಹೆಲ್ತ್ಗೆ ತುಂಬ ಒಳ್ಳೇದಂತೆ. ಬಾಯ್ಲರ್ ಕೋಳಿ ತಿನ್ನೋದು ಬಿಟ್ಟು ನಾಟಿ ಕೋಳಿ ಸಾಂಬಾರು ತಿನ್ನಿ, ನಮ್ಮ ಅಮ್ಮಂದು ಸಜೆಷನ್ ಆಯಿತಾ? ಸೊ ಸಂಡೇ ನಿಮ್ಮ ಮನೇಲಿ ಯಾರ್ಯಾರು ಏನೇನು ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಬೇಗ ಕಮೆಂಟ್ ಮಾಡಿ ಗೈಸ್ ನೋಡಿ, ನಮ್ಮಮ್ಮ ಬೆಳಗ್ಗೆನೆ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟವ್ರೆ ಅಂದರೆ, 5 ಗಂಟೆಗೆ ಎದ್ದು ಪೂಜೆ ಮಾಡಿ ನೋಡಿ ಎಲ್ಲ ಕಡೆ ಅಲಂಕಾರ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ನೀವು ಬೆಳಗ್ಗೆ 5 ಗಂಟೆಗೆ ಎದ್ದೋಳ್ತೀರಾ? ಯಾರ್ಯಾರು ಬೆಳಗ್ಗೆ 5 ಗಂಟೆಗೆ ಎದ್ದು ಪೂಜೆ ಮಾಡ್ತೀರಾ ಈ ಥರ? ಸೊ ನನಗೆ ಹೇಳಿ, ನಾನಂತೂ ಮಾಡಲ್ಲಪ್ಪ. ಬಿಕಾಸ್ ನನಗೆ 5 ಗಂಟೆಗಂತೂ ಎದ್ದೊಳಕ್ಕಂತೂ ಆಗಲ್ಲ ಬೆಳಗ್ಗೆ. ಆದರೆ 10 ಗಂಟೆಗೆ ಎದ್ದು ನಮಸ್ಕಾರ ಮಾಡಿ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನೀವೇ 5 ಗಂಟೆಗೆ ಎದ್ದು ಪೂಜೆ. ಸೊ ಗೈಸ್, ಇದು ನನ್ನದು ಫಸ್ಟ್ ವ್ಲಾಗ್ ಆಗಿತ್ತು. ಸೊ ನನಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.